ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಇಡ್ಲಿ ಸೈಡ್ ಡಿಶು. ಇದು ಇಡ್ಲಿಗಂತಿಲ್ಲ, ದೋಸೆ, ಇಡ್ಲಿ, ಚಪಾತಿ ಮತ್ತು ಮುದ್ದೆ, ಅನ್ನ ಎಲ್ಲದಕ್ಕೂ ಆಗುತ್ತೆ. ಇವತ್ತು ನಾನು ಇದಕ್ಕೆ ಇಡ್ಲಿಗೆ ಮಾಡಿದ್ದೀನಿ. ಇವತ್ತು ಇಡ್ಲಿ ಸೈಡ್ ಡಿಶ್ ಅಂತ ಇದನ್ನು ನಾನು ಮಾಡ್ತಾಯಿದ್ದೀನಿ. ಒಂದೇ ಥರ ಡೈಲಿ ಚಟ್ನಿ ಸಾಂಬಾರು ಅನ್ನೋದಕ್ಕಿಂತ ಒಂದು ಗ್ರೇವಿ ಮಾಡಿದ್ರೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಕುರ್ಮಾ, ಇದು ಕಡಲೆಕಾಳು ಕುರ್ಮಾ, ಚೆನ್ನ, ದೊಡ್ಡ ಚೆನ್ನ, ಕಾಬೂಲ್ ಚೆನ್ನ, ತುಂಬ ಚೆನ್ನಾಗಿರುತ್ತೆ ಈ ಕುರ್ಮಾ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಚೆನ್ನ ಗ್ರೇವಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೆ ಏನೇನು ತರಕಾರಿ ಬೇಕಂತ ನೋಡ್ಕೊಳ್ಳೋಣ. ನಾನು ಮೊದಲು ಒಂದು 1/4 kg ಅಷ್ಟು ಚೆನ್ನ ರಾತ್ರಿನೇ ನೆನೆ ಹಾಕಿದ್ದೆ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ ಇವತ್ತು. ಮತ್ತು ಗಡ್ಡೆಕೋಸು ದಪ್ಪದು ಒಂದು 2, ಸಣ್ಣದು ಒಂದು, ಮತ್ತು ಸೀಮೆ ಬದನೆಕಾಯಿನೂ ಹಾಕಿದ್ದೀನಿ. ಬದನೆಕಾಯಿ, ಆಲೂಗಡ್ಡೆ ಇದ್ದರೆ ಅದನ್ನು ಸೇರಿಸ್ಕೋಬೋದು. ಈಗ ರುಬ್ಬಕ್ಕೆ ಮಸಾಲ: ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಪುದೀನ, ಟೊಮೆಟೊ. ದಪ್ಪ ಟೊಮೆಟೊ ಅನ್ನೋದ್ರಿಂದ ಒಂದು ಸಾಕು, ಸಣ್ಣದಾದರೆ 2 ಹಾಕ್ಕೋಬೋದು. ಇದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ತೆಂಗಿನಕಾಯಿ, ನಿಮ್ಗೆ ಎಷ್ಟು ಸಾರು ಬೇಕೋ ಗ್ರೇವಿ, ಅದಕ್ಕೆ ತಕ್ಕಷ್ಟು ನೀವು ತೆಂಗಿನಕಾಯಿ ಸೇರಿಸ್ಕೊಳ್ಳಿ. ತುಂಬ ತೆಂಗಿನಕಾಯಿ ಸೇರಿಸಿದ್ರೆ ಸಾರು ಜಾಸ್ತಿ ಬೇಕಂತ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಜೊತೆಗೆ ನಾವು ಈರುಳ್ಳಿ ಎಲ್ಲ ಹಾಕ್ತೀವಲ್ಲ, ಅದರಿಂದ ನಾವು ತೆಂಗಿನಕಾಯಿ ಒಂದು ಸ್ವಲ್ಪ ನೋಡ್ಕೊಂಡು ಮೀಡಿಯಮಾಗಿ ಸೇರಿಸ್ಕೊಳ್ಳಿ. ಒಂದು ಚಕ್ಕೆ, 1-2 ಲವಂಗ, 1 ಏಲಕ್ಕಿ ಸೇರಿಸ್ಕೊಳ್ಳಿ. ಏಲಕ್ಕಿ, 1 ಏಲಕ್ಕಿನೇ ಸೇರಿಸಿರೋದು ನಾನು. ಈಗ 1 ಸ್ಪೂನಷ್ಟು ಹುರ್ಗಡ್ಲೆ ಎಲ್ಲ ರುಬ್ಬಿದ್ದಾಯಿತು, ನೈಸಾಗಿ ರುಬ್ಕೊಳ್ಳಿ. ಇದ್ರ ಜೊತೆಗೆ ಈಗ ನಮ್ಮ ಸಾರಿನ ಪುಡಿ, ಎಷ್ಟು ಸಾರಿನ ಪುಡಿ ಖಾರಕ್ಕೆ ಬೇಕೋ ಅದಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನಿಮ್ಮ ಮನೆ ಸಾರಿನ ಪುಡಿ ಎಷ್ಟು ಖಾರನೂ ನೋಡ್ಕೊಂಡು ಹಾಕ್ಕೊಳ್ಳಿ. ಅರಿಶಿನ ಪುಡಿ ನಾನು 1.5 ಸ್ಪೂನ್ ಹಾಕಿದ್ದೀನಿ, ಟೇಬಲ್ ಸ್ಪೂನು. ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೈಸಾಗಿ ರುಬ್ಕೊಳ್ಳೋಣ. ಈಗ ಬದನೆಕಾಯಿ ಎಲ್ಲ ತೊಳೆದಿದ್ದೀನಿ ಕ್ಲೀನಾಗಿ. ತೊಳೆದ್ಬಿಟ್ಟು ಈಗ ಅದನ್ನು ಕುಕ್ಕರಲ್ಲಿ ಡೈರೆಕ್ಟಾಗಿ ವಿಸಿಲಿಡೋದು. ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತೀನಿ. ಮತ್ತು ಕ್ಯಾರೆಟು, ಬಿಸಿಮೆ ಬದನೆಕಾಯಿ, ನವಲಕೋಸು, ಮತ್ತು ಚೆನ್ನ ನೆನೆ ಹಾಕಿದ್ದು ಎಲ್ಲ ಒಂದು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಸೇರಿಸ್ಕೊಂಡು ರುಬ್ಬಿರೋ ಮಸಾಲಾನು ಅದಕ್ಕೆ ಸೇರಿಸ್ಕೊಂಡು, ನೀರು ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ನೀರು ಬಿಟ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಈಗೆಲ್ಲ ರೆಡಿ ಆಯಿತು. ಈಗ ಕುಕ್ಕರಲ್ಲಿ ಸ್ಟೌವಲ್ಲಿಟ್ಟು 1-2 ವಿಸಿಲ್ ಇಟ್ಟರೆ ರೆಡಿ ಆಯಿತು. ಆಮೇಲೆ ಒಗ್ಗರಣೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು, ಯಾಕಂದರೆ ನಾವು ಮಸಾಲ ಫ್ರೈ ಮಾಡಿಲ್ಲ ಅದರಿಂದ. ಈಗ 1-2 ವಿಸಿಲ್ಲು ಕುಕ್ಕರಲ್ಲಿ. ಎರಡು ವಿಸಿಲ್ ಆಯಿತು. ಇದು ದಮ್ ಇಳೀರಿ ನೋಡೋಣ ಒಂದು 10 ನಿಮಿಷ ಬಿಟ್ಟು. ಫ್ರೆಂಡ್ಸ್, 10 ನಿಮಿಷ ಆಯಿತು, ಕ್ಲೀನಾಗಿ ದಮ್ ಇಳಿದಿದೆ. ಈಗ ಇದನ್ನು ಲೋ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು 7-8 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಯಾಕಂದರೆ ನಾವು ಮಸಾಲ ಏನು ಫ್ರೈ ಮಾಡಿಲ್ಲ, ಹಸಿ ವಾಸನೆ ಇರುತ್ತೆ. ನಾವು ಚೆನ್ನಾಗಿ ಕುದಿಸಿದ್ರೆ ಹಸಿ ವಾಸನೆ ಹೋಗುತ್ತೆ. ಇದು ಈಗ ಇನ್ನೊಂದು ಸ್ವಲ್ಪ ಕುದಿಬೇಕು. ಒಂದು ಸ್ವಲ್ಪ ನೀರಿದೆ, ಅದು ಗಟ್ಟಿಯಾಗುತ್ತೆ. ನಾವು ಕುದಿಸ್ತಾ ಅದು ಗಟ್ಟಿಯಾಗುತ್ತೆ. ಫ್ರೆಂಡ್ಸ್, ಈ ಸಾರು ನೀವು ಬೆಳಗ್ಗೆ ಮಾಡಿದರೆ ತಿಂಡಿಗೂ ಆಗುತ್ತೆ, ಮಧ್ಯಾಹ್ನ ಬಾಕ್ಸ್ ಕಟ್ಟೋಕ್ಕೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ. ಅದರಿಂದ ನಾನು ಇವತ್ತು ಬೆಳಗ್ಗೆನೇ ಮಾಡಿಬಿಟ್ಟೆ ಇಡ್ಲಿ ಸೈಡ್ ಡಿಶ್ಶು, ಮತ್ತು ಬಾಕ್ಸ್ಗೆ ಅನ್ನಕ್ಕೂ ಆಗುತ್ತೆ ಅಂತ. ಈಗ ಕುದೀತಾ ಇದೆ. ಆಲ್ರೆಡಿ 10 ನಿಮಿಷ ಆಯಿತು. ನಾನು 7-8 ನಿಮಿಷ ಅಂದೆ, 10 ನಿಮಿಷನೇ ಆಗಿದೆ. ಈಗ ಸಾರು ಏನಿಲ್ಲ, ಬರೀ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಮಾಡಿದ್ದೀನಿ, ರೆಡಿ ಆಯಿತು. ಈಗ ಇದು ನೀವು ಅನ್ನಕ್ಕೆ, ಇಡ್ಲಿ, ದೋಸೆ, ಚಪಾತಿ ಎಲ್ಲದಕ್ಕೂ ಇಟ್ಕೋಬೋದು. ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮತ್ತು ಸೈಡ್ ಡಿಶ್ ಆಗಿ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಕಾಬೂಲ್ ಚೆನ್ನ ಸಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇಡ್ಲಿಗಂತೂ ತುಂಬ ಚೆನ್ನಾಗಿತ್ತು. ಆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಲ್ಲ, ಗರಂ ಮಸಾಲ ಎಲ್ಲ, ಅದರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ನಾವು ಚಟ್ನಿ, ಸಾಂಬಾರು ಮತ್ತು ಅನ್ನಕ್ಕೆ ಬಾಕ್ಸ್ಗೆ ಸಪ್ರೇಟ್ ಮಾಡೋದಕ್ಕಿಂತ ಹಿಂಗೆ ಒಂದೇ ಒಂದು ಮಾಡಿಕೊಂಡ್ರೆ ಬೆಳಗ್ಗೆ ಸೈಡ್ ಡಿಶ್ಶು ಆಗುತ್ತೆ. ಇಡ್ಲಿ, ದೋಸೆ, ಚಪಾತಿಗೆ ಸೈಡ್ ಡಿಶ್ಶು ಆಗುತ್ತೆ. ಮತ್ತು ಬಾಕ್ಸಿಗೂ ನಾವು ಕಟ್ಕೊಡೋಕ್ಕೆ
ಸಾರು ರೆಡಿಯಾಗಿರುತ್ತೆ. ಅದರಿಂದ ಬೆಳಗ್ಗೆ ನಾನು ಒಂದೊಂದು ಸತಿ ಹಿಂಗೆ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.